ಪರಮಾತ್ಮನನ್ನು ಸೋಲಿಸಲಿಕ್ಕೆ ಬರ್ತದೆ. ಹೆಂಗೆ ಸೋಲಿಸಬೇಕು ಪರಮಾತ್ಮ? ಯಾವುದಕ್ಕೆ ಸೋಲತಾನ ಪರಮಾತ್ಮ? ನೀವು ಪಕ್ಕ ತಿಳ್ಕೋರಿ. ನಾವು ಯಾರನ್ನಾರ ಸೋಲಿಸ್ಬೇಕಾದ್ರೆ ಮೊದಲು ಅವ್ರ ವೀಕ್ನೆಸ್ ಗೊತ್ತು ಮಾಡ್ಕೋಬೇಕು. ನಾವು ಅವರು ಯಾವುದಕ್ಕೆ ಸೋಲ್ತಾರ, ಏನು ಮಾಡಿದ್ರೆ ಸೋಲ್ತಾರ, ಅವ್ರ ವೀಕ್ನೆಸ್ ಗೊತ್ತು ಮಾಡ್ಕೋಬೇಕು. ಯಾರ್ಯಾರ ನಮಗೆ ವೈರಿಗಳಿದ್ರು ಅಂತಂದ್ರೆ ಅವರನ್ನು ಹೆಂಗೆ ಸೋಲಿಸಬೇಕು? ಚಾಣಕ್ಯ ನೀತಿಯನ್ನು ಓದಬೇಕು ಮನುಷ್ಯ. ರಾಜಕೀಯಕ್ಕೆ ಇಳಿಬೇಕಾಗಿತ್ತು ಅಂದ್ರೆ ಚಾಣಕ್ಯ ನೀತಿಯನ್ನು ಓದಬೇಕು. ಹೆಂಗ ರಾಜಕೀಯ ಮಾಡ್ಬೇಕನ್ನೋದನ್ನು ಬಹಳ ಚಂದ ಬರೆದಿದ್ದಾನೆ ಚಾಣಕ್ಯ. ಒಂದು ಸಾಮ್ರಾಟವನ್ನ ಹಾಳು ಮಾಡಿ ಒಬ್ಬ ಭಿಕ್ಷುಕನನ್ನು ಸಾಮ್ರಾಟವನ್ನಾಗಿ ಮಾಡಿರ್ತಕ್ಕಂಥದ್ದು ಚಾಣಕ್ಯ ನೀತಿ. ಈ ಜಗತ್ತನ್ನು ಹೆಂಗ ಗೆಲ್ಲಬೇಕು, ಜನರ ಮನಸ್ಸನ್ನು ಹೆಂಗ ಗೆಲ್ಲಬೇಕನ್ನುವುದನ್ನ ಆ ಜನರ ವೀಕ್ನೆಸ್ ಗೊತ್ತು ಮಾಡ್ಬೇಕು ಹೋಗ್ಬೇಕು. ನಾವು ಎದರಾಗ ಡಲ್ ಅದ, ನಾವು ಯಾವುದ್ರ ಮ್ಯಾಗ ಅನುಕಂಪ ಹೆಚ್ಚದ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಂಗ ಪರಮಾತ್ಮ ಯಾವುದಕ್ಕೆ ಸೋಲತಾನ, ಹೆಂಗ ಸೋಲಿಸಬೇಕು ಭಗವಂತನನ್ನ? ಅರೆ ಬಸವಣ್ಣವ್ರು ಬಹಳ ಚಂದ ಬರೀತಾರೆ, ಚಾಲೆಂಜ್ ಮಾಡ್ತಾರೆ ಪರಮಾತ್ಮನಿಗೆ. ನಾನು ನಿನ್ನನ್ನು ಸೋಲಿಸೇ ತೀರ್ತನಂತನ ಬಸವಣ್ಣ. 12ನೇ ಶತಮಾನದ ಬಸವಣ್ಣ. ಜಂಬು ದ್ವೀಪ ನವ ಕಂಡ ಪೃಥ್ವಿಯೊಳಗೆ ಎರಡಾಳಿನ ಭಾಷೆಯ ಕೇಳಿರಯ್ಯ. ನೋಡ್ರಿ ಬಸವಣ್ಣವ್ರು ಅಂತಾರೆ, ಜಂಬು ದ್ವೀಪ ನವ ಕಂಡ ಪೃಥ್ವಿಯೊಳಗೆ ಎರಡಾಳಿನ ಭಾಷೆ ಕೇಳಿರಯ್ಯ. ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಭಕ್ತ ಬಸವಣ್ಣ ಪ್ರಮಾಣ ಮಾಡ್ತಾನಂತ, ಚಾಲೆಂಜ್ ಮಾಡ್ತಾನಂತ. ಏನಂತಂದ್ರ ನಿನ್ನನ್ನು ಗೆದ್ದ ತೀರ್ತೀನಿ, ನಾನು ನಿನ್ನನ್ನು ಸೋಲಿಸೇ ತೀರ್ತೀನಿ. ಗೆಲುವೆನೆಂಬ ಭಾಷೆ ಭಕ್ತನದು. ಆದ್ರೆ ಪರಮಾತ್ಮ ಅಂತಾನಂತ, ನಿನ್ನ ಮೊದಲು ಕೊಂದ ಬಿಡ್ತೀನಿ ನಾನು. ನೋಡ್ರಿ, ನೀ ಗೆಲ್ಲಕ ಇದ್ರಲ್ಲ, ನಿನ್ನ ಮೊದಲು ಶಿವಾಯನಮ ಮಾಡ್ತಾನಂತಾನ ಪರಮಾತ್ಮ. ಗೆಲುವೆನೆಂಬ ಭಾಷೆ ಭಕ್ತನದಾದರೆ ಕೊಲುವೆನೆಂಬ ಭಾಷೆ ದೇವರದ್ದು, ಕೊಲುವೆನೆಂಬ ಭಾಷೆ ಶಿವಂದು. ಆದ್ರ ಸತ್ಯವೆಂಬ ಕೂರಗಲ್ಲವನ್ನೇ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಘ. ನೋಡ್ರಿ, ಯಾರು ಗೆದ್ರಂತಂದ್ರ ಯುದ್ಧದೊಳಗ ಭಕ್ತರೇ ಗೆದ್ದರು, ಪರಮಾತ್ಮ ಸೋತ. ನಿಮ್ಗೆ ಗೊತ್ತಿರಬೇಕು, ಭಾಗವತ ಕೇಳಿದ್ರೆ ಗೊತ್ತಾಗುತ್ತದ. ಕೃಷ್ಣ ಪರಮಾತ್ಮ ಬಹಳ ಸಣ್ಣ ಹುಡುಗ. ಕೃಷ್ಣ ಪರಮಾತ್ಮ ಯಶೋಧ ಜಾಕೆ ಮಾಡಿದ್ಲು. ವಸುದೇವ ದೇವಕಿಯ ಹೊಟ್ಟೆಯೊಳಗೆ ಕೃಷ್ಣ ಹುಟ್ಟಿದ. ಕಾಲಾಂತರದಲ್ಲಿ ತಂದು ಯಶೋಧನ ಹತ್ತಿರ ಬಿಟ್ರ ಅವನೊಬ್ಬ ಅವತಾರಿ ಪುರುಷ. ಸಣ್ಣ ಹುಡುಗದನಂದರೂ ಪರಮಾತ್ಮನೇ. ಅವನ ಹತ್ತಿರ ಯಾವಾಗಲೂ ಆ ಶಕ್ತಿ ಇರ್ತದನ ಕೃಷ್ಣ ಪರಮಾತ್ಮನ ಹತ್ತಿರ. ಯಶೋಧ ಕೃಷ್ಣನನ್ನು ಬೆಳೆಸ್ತಾಳೆ. ಹೆಂಗಂತಂದ್ರ ಪರಮಾತ್ಮ ಅವ ಅವತಾರಿ ಪುರುಷ, ಬಹಳ ಕಾಡ್ತಿದ್ದ. ಹುಡುಗರು ಭಾಳ ಕಾಡ್ತಾವ ನೋಡಿ, ನಿಮ್ಮನ್ನು ಭಾಳ ಕಾಡ್ತಾವು. ಒಂದು ತವದಲ್ಲಿ ಕುಂಡ್ರಂಗಿಲ್ಲ, ಆನಂತರ ಹೇಳಿದ್ದು ಕೇಳಂಗಿಲ್ಲ, ಆನಂತರ ನೀವೇನು ಹೇಳ್ತೀರ ಅದ್ರ ವಿರುದ್ಧ ಮಾಡ್ತಾವ. ಭಾಳ ಕಾಡ್ತಾವ ಮಕ್ಕಳು. ಅದ್ರಾಗ ನಿಮ್ಮ ತೀರ ಯಾಕ್ರಿ ಸ್ವಾಮಿ ನಮ್ಮ ಮಕ್ಕಳು ಅಟ್ಟೆ ಕಾಡ್ತಾವೆ, ನೀವೇನು ನೋಡಿರಿ ನಂತ ಅಂದಿರಿ. ಯಾವ ಮಕ್ಕಳಿರಲಿ ಒಟ್ಟು ಸಣ್ಣ ಇದ್ದಾಗ ಎಲ್ಲ ಕಾಡ್ತಾವೆ ಮಕ್ಕಳು. ಕೃಷ್ಣ ನಿಮ್ಮ ಮಕ್ಕಳಕ್ಕಿಂತಲೂ 10 ಪಟ್ಟು ಕಾಡ್ತಿದ್ದವ. ಆ ಗೊಲ್ಲರ ಓಣಿಯೊಳಗೆ ಒಬ್ಬರ ಮನೆಯಾಗ ಒಂದು ದಿನಾನು ಹಾಲು ಗಡಿಗೆ ಉಳಿಸ್ತಿದ್ದಿಲ್ಲ. ಒಡೆಯವನೇ ದಿವಸ ಅವ್ರ ತರವ್ರೆ ಅಟ್ಟು ಕಾಡ್ತಿದ್ದ. ದಿವಸ ಯಶೋಧಾನ ಮನೆಗೆ 100 ಮಂದಿ ಬಂದು ಜಗಳ ತೆಗಿತಿದ್ರು. ಅವನು ಕೂಡ ನಿಮ್ಮ ಮನೆಗೂ ಬರ್ತಾರೆ ನೋಡ್ರಿ. ನೀ ಯಾವ್ರ ನಿಮ್ಮ ಹುಡುಗ ಕಿಡಿಗಿಡಿ ಹುಡುಗಿದ್ದು ಅಂದ್ರೆ ಯಾರು ಕೂಡ ಜಗಳ ತೆಗೆದು ಯಾರನ್ನಾರ ಬಡದು ತಲೆ ಒಡೆದು ನುಗುಸಿ, ಇಲ್ಲಾರ ನುಗುಸಿ ಬಾಯನ್ನ ಹಲ್ಲು ಮುರಿದು ಬರ್ತಾವ.
ಜಗಳ ತೆಗೆದು ಬಂದು ಅವರು ಓಡೇ ಬರ್ತಾಳೆ ನಿಮ್ಮನಿಗೆ, ನಿಮ್ಮ ಹುಡುಗ ನಮ್ಮ ಹುಡುಗಗೆ ಬಡದಾನ ನೋಡ್ರಿ. ಮನೆಗೆ ಬರ್ತಾರೆ ಜಗಳ ತೆಗ್ಯಾಕ. ಈ ಹುಡುಗರು ಒಂದೊಂದು ಇಟ್ಟು ಕಾಡ್ತಾವ. ಸುಮ್ಮೆಲ್ಲ ಅವ್ವ ಭಾಳ ಚಲೋ ಅಂತ ತಿಳ್ಕೊಂಡು ಹುಡುಗರು ಬದುಕ್ತಾವು. ಇಲ್ಲ ಅಂದ್ರೆ ಬದುಕು ಮಾತೇ ಅಲ್ಲ, ಅಟ್ಟು ಕೆಟ್ಟಾಳ. ಅದ್ರಾಗ ನಮ್ಮ ಸ್ವಾಮಿಗಳು ತೀರ ಕೆಟ್ಟಾಳ ಅಂತಿರ್ತಾರೆ ನೋಡು. 101 ಮಂಗ್ಯ ಸತ್ತಾಗ ಒಬ್ಬ ಸ್ವಾಮಿ ಹುಡ್ತಾನತ್. ಅವ್ರ ಒಟ್ಟುತ್ರದ್ದು ಮಂಗ್ಯಾನ ಕೀಟಾಳೆಲ್ಲ ಇವನ್ ತಕ ಬಂದಿರ್ತದ. ಭಾಳ ಬೆರಿಕಿ, ಭಾಳ ಕೀಟಾಳ, ಸುಮ್ ಕೊಡ್ರಂಗಿಲ್ಲ. ಕೃಷ್ಣ ಪರಮಾತ್ಮ ಇಡೀ ಆ ಓಣಿಗೆ ಬೇಸರಾದಂಗಾಗಿದ್ದ. ನಮ್ಮ ತಾಯಿಗಳು ಎಷ್ಟು ಮಕ್ಕಳು ಕಾಡಿದ್ರು ಮತ್ತು ಸಂಭಾಳಿಸ್ತಾರೆ. ಅದು ಇವ್ರಿಗೆ ಬರಂಗಿಲ್ಲ. ನಮ್ಮ ಗಂಡು ಮಕ್ಕಳಿಗೆ ಸಂಭಾಳಿಸಕ್ಕೆ ಬರಂಗಿಲ್ಲ. ಎಲ್ಲರ ಊರಿಗೆ ಹೊಂಟ್ಲಂದ್ರೆ ಹತ್ರ ನೋಡು ತೊಗೊಂಡೋಗಿ ಮೊದಲು ಒಂದು ಬಿಡಬೇಡ ಇಲ್ಲಿ, ಯಾಕೆ ಹಿಡಿಯೋಕ್ಕಾಗಿಲ್ಲ ಅವಂಗ. ಅದಕ್ಕೆ ಅಂತಿರ್ತಾರೆ ನೋಡ್ರಿ ನಮ್ಮ ತಾಯಿಗಳು, ಏನು ಹೆಣ್ಮಕ್ಳ ಬಾಯಾಗ ಮಾತು ನಿಂದರಂಗಿಲ್ಲ, ಗಂಡು ಮಕ್ಕಳ ಬಗಲಾಗ ಕೂಸು ನಿಲ್ಲಂಗಿಲ್ಲ. ನಿಮ್ಮ ಬಾಯಾಗ ಎಂದೂ ಮಾತು ನಿಂದರಂಗಿಲ್ಲ. ಏನಾರ ಒಂದು ಗುಟ್ಟು ಹೇಳಬಾರ್ದು ನಿಮಗೆ ಎಂದೂ. ಇಲ್ಲಿ ಹೇಳಬಿಡದ ಆಚೆಗಡೆ ದಂಡಿಗೆ ಪಾರಾಗಿರ್ತದ. ಅದು ಯಾರ ಮುಂದೆ ಹೇಳಬೇಡ, ಆನೆ ಅದಿತ್ತು ಅನ್ನೋದು ಹೇಳುದು ಹಂಗ. ಎಲ್ಲರಿಗೂ ಹೇಳುದು ಯಾರ ಮುಂದೆ ಹೇಳಬೇಡ ಅನ್ನೋದು. ಮತ್ತೆ ಮ್ಯಾಲ ನಮ್ಮ ಹೇಳೋಣ ಕುರುಗುಡು ಕಿವ್ಯಾಗ ಕದ್ದಿಲಿ ಹೇಳುದು, ಹೇಳಿ ಯಾರ ಮುಂದೆ ಹೇಳಬೇಡ, ಕೊಯ್ಕೊಂಡು ತಿಂದಂಗೆ ಆದಿತ್ತು ನೋಡು. ಮತ್ತು ಏನು ಹೇಳುದಂದ್ರೆ ಆನೆ ಅದಿತ್ತು ನೋಡು ಅನ್ನೋದು. 5 ನಿಮಿಷನಾಗ ಇಡೀ ಊರು ತುಂಬಾನ ಸುದ್ದಿ ಆಗಿರ್ತದೆ ಹೆಣ್ಣು ಮಕ್ಕಳಿಗೆ. ಅವ್ರ ಬಾಯಾಗ ಒಂದು ಮಾತು ನಿಂದ್ರಂಗಿಲ್ಲ. ನಮ್ಮ ಕಂಪ್ನಿ ಅದಾರ ನೋಡ್ರಿ, ಇವ್ರ ಬಗಲಾಗ ಕೂಸು ನಿಂದ್ರಂಗಿಲ್ಲ. ಅವ್ರ ಕೈಯಾಗ ಬೇಕಾರೆ ಅಳು ಕೂಸಿ ಕೊಟ್ಟು ನೋಡ್ರಿ, ಅವು ಗಪ್ ಮಾಡ್ತಾವ್. ಅವ್ರು ಗಪ್ ಮಾಡೋ ಪದ್ಧತಿ ಗೊತ್ತದಲ್ಲ. ಕೂಸು ಅಳ್ಳಾಕೈತಂದ್ರೆ ಅವ್ರ ಮೋಚ್ಚುವ ಹಿಂಗಂದ್ರೆ ಗಪ್ತಾವ್ರ ಗಪ್. ನೆನ್ ಅಂದ್ರೆ ಹುಡುಗರು ಗಪ್ ಆಗತ್ತಾವ. ಮತ್ತಟ್ಟು ಅಳತಾವ, ಅವು ಚೀರ್ತಾವ, ಅವಾಗ ಗಪ್ ಆಗತ್ತಾವ. ತಂದು ನಿಮ್ಮ ಕೈ ಕೊಟ್ಟು ಕೊಡ್ಲಿ ನೀವು ಹೆಂಗಂತಂದ್ರೆ ನಿಮ್ಗೆ ಹೇಳ್ತೇನ್ರಿ, ಏನೂ ಮಾಡಂಗಿಲ್ಲ. ನೀವು ಅಳ್ಳು ಕೂಸಿಗೆ ತಗೊಂಡು ಎದಿಗೆ ಹಾಕಿ ದುಬ್ಬದ ಮ್ಯಾಗ ಒಂದು ಸಾರಿ ಸೌರದ್ರಿ ಅಂದ್ರೆ ಕೂಸು ಗಪ್ಪ, ಕೊಯ್ಕ ಬಿಟ್ಟು ಕುಸುಕಿಲ್ಲ. ನಮ್ಮಗಳು ಅಷ್ಟು ಚಂದ ಕೂಸಿಗೆ ಗಪ್ ಮಾಡ್ತಾರೆ, ಭಾಳ ಶಾಣ್ಯಾರು. 100 ಮಂದಿ ಜಗಳ ತೆಗಿಯಕ ಬಂದ್ರು ಯಶೋದಾನ ಮನೆಗೆ. ಯಶೋದ, ನಿನ್ನ ಮಗ ಕೃಷ್ಣ ನಮ್ಮ ಮನ್ಯಾಗ ಹಾಲು ಗಡಿಗೆ ಒಡದಾನ, ಮತ್ತೊಬ್ಬಕಿ ಮೊಸರು ಗಡಿಗೆ ಒಡದಾನ, ಮತ್ತೊಬ್ಬಕಿ ತುಪ್ಪದ ಗಡಿಗೆ ಒಡದಾನ, ಮತ್ತೊಬ್ಬಕಿ ನಮ್ಮ ಮನೆಯ ಆಕಳ ಎಲ್ಲ ಬಿಚ್ಚು ಬಿಟ್ಟಾನ. ದಿವಸ 100 ಮಂದಿ. ಆಕೆ ಅಂತಿದ್ಲು ಮಂದಿಗೆ, ಇರಾವ ಒಬ್ಬನೇ ಅದಾನ ನನ್ನ ಮಗ ಕೃಷ್ಣ. 6-8 ವರ್ಷದ ಹುಡುಗ, 5-6 ವರ್ಷದ ಹುಡುಗ ಒಬ್ಬನೇ ಅದಾನ. ಈ 100 ಮಂದಿ ಮನೆಗೆಲ್ಲ ಹೆಂಗವ ಮಜ್ಜಿಗೆ ಕುಡಿತಾನ, ಹಾಲು ಕುಡಿತಾನ, ಮೊಸರು ಕೆಡುತ್ತಾನ, ಗಡಿಗೆ ಹೆಂಗ ಮಾಡ್ತಾನವ? ಅವ್ರಂದ್ರು, ಒಂದಿಟ್ಟ ನೋಡ್ತೇನೆ ನೀನು, ನಿನ್ನ ಮಗ ಏಟ ಕಿಟ್ರಾಳದ ನೋಡ್ತಿ. ತಾಯಿ ಮಗನ ತಪ್ಪನ್ನ ಒಪ್ಕೊಳ್ಳಂಗಿಲ್ಲ. ನನ್ನ ಮಗ ತಪ್ಪು ಮಾಡಿಲ್ಲ ಅಂತಾಳಕಿ. ನನ್ನ ಮಗ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರು ಮಗನ ಬಿಟ್ಟು ಕೊಡಂಗಿಲ್ಲ ತಾಯಿ. ಅಂದಾಗ ನಿಜವಾದ ತಾಯಿಗೆ ದೇವ್ರಂತಾರೆ. ಏನ್ ತಪ್ಪು ಮಾಡಿದ್ರು ಕಡಿಕ ಅವನಿಗೆ ಏನಾದರೂ ಜೈಲು ಶಿಕ್ಷೆ ಆಗಿದ್ರು ಆ ಜೈಲರಿಗೆ ಬೇಡ್ಕೋತಾಳ ತಾಯಿ, ಜಡ್ಜಿಗೆ ಬೇಡ್ಕೋತಾಳ ತಾಯಿ. ನನ್ನ ಮಗ ಏನಾರ ತಪ್ಪು ಮಾಡಿದರೆ ನನ್ನ ಗಲ್ಲಿಗೆ ಏರಿಸ್ರಿಯಪ್ಪ, ನನ್ನ ಮಗನಿಗೆ ಏನು ಮಾಡಬೇಡ್ರಿ. ನನ್ನ ಮಗ ತಪ್ಪು ಮಾಡಿದರೆ ನನಗೇನಾರ ಶಿಕ್ಷೆ ಕೊಡ್ರಿ, ನನ್ನ ಮಗನಿಗೇನು ಮಾಡಬೇಡ್ರಿ. ತಾಯಿಯ ಹೃದಯ ಇದು, ತಂದೆಯ ಹೃದಯ ಇದು. ಕೃಷ್ಣನ ತಾಯಿ ಅಂತಿದ್ಲು, ನನ್ನ ಮಗ ಅಟ್ಟು ತಪ್ಪು ಮಾಡವ ಅಲ್ಲ, ಎಲ್ಲರ ಮನೆಯಾಗ ಹೆಂಗೆ ಮಾಡ್ತಾನ, ಇರೋದು ಒಂದು ಹುಡುಗದ ಅಂತಂದಾಗ ಮತ್ತೆ ಹೆಂಗೆ ಮಾಡ್ಬೇಕಂದಾಗ ಆಕೆ ಹೇಳಿದ್ಲು ಯಶೋದ, ಯಾರ ಮನ್ಯಾಗ ಬಂದಿರ್ತಾನಲ್ಲ, ನಿಮ್ಮ ಮನ್ಯಾಗ ಹಾಲು ಗಡಿಗೆ ಒಡ್ಯಾಕ ಬಂದಿರ್ತಾನಲ್ಲ, ಅವ ಒಳಗೆ ಹಾದಂದ್ರೆ ಚಿಲಕ ಹಾಕ್ರಿ, ನಮ್ಮ ಮನೆಗೆ ಬರ್ರಿ ಅಂದ್ರೆ ಮತ್ತೆ ಒಬ್ಬರ ಮನ್ಯಾಗ ಇರ್ಬೇಕಲ್ಲ. ಅವ 100 ಮಂದಿ ಮನ್ಯಾಗ ಹೆಂಗಿರ್ತಾನೆ? ಯಾರ ಮನ್ಯಾಗ ಹಾಲು ಗಡಿಗೆ ಒಡ್ಯಾಕ, ಮೊಸರು ಗಡಿಗೆ ಒಡ್ಯಾಕ, ತುಪ್ಪ ಬೆಣ್ಣಿ ತಿನ್ನಕ ಯಾರ ಮನ್ಯಾಗ ಬಂದಿರ್ತಾನಲ್ಲ, ಅವರು ಅವ ಒಳಗೆ ಹಾದಂದ್ರೆ ಹೊರಗೆ ಚಿಲಕ ಹಾಕ್ರಿ, ನನ್ನ ಎತ್ತಕ್ಕೆ ಬರ್ರಿ, ನಾ ಬಂದು ಅವನಿಗೆ ನೋಡ್ತೀನಿ. ನಿಮ್ಮ ಮನ್ಯಾಗನ ಇದ್ದಂದ್ರ ನಾ ಒಪ್ಪಗೋತೀನಿ, ನನ್ನ ಮಗ ನಿಮ್ಮ ಮನ್ಯಾಗ ಗಡಿಗೆ ಒಡದಾನ, ಬೆಣ್ಣಿ ತಿಂದಾನ, ತುಪ್ಪ ಉಳಿಸ, ನಾ ಒಪ್ಪಗೋತೀನಿ. ಅವ್ರಂದ್ರು ಹೊರಗೆದ್ದ ಅಂದ್ರೆ ಅವರು ನಾಳೆ ದಿವಸ ಬರ್ತಾನ, 100 ಗಡಿಗೆ ಒಡದಾನ ನಮ್ಮ ಮನ್ಯಾಗ. ಎಲ್ಲರೂ ಹ್ಞೂ ಅಂದರು, ಮನೆಗೆ ಹೋದರು. ಮುಂಜಾನೆದ ಕೂಲಿ ಬಂದೇ ಇದ್ದೀವ, ಕೀಟಾಳ ಮನುಷ್ಯ ರೀ, ಸುಮ್ಮ ಕೊಡ್ರವಲ್ಲ. ಬಂದೇ ಇದ್ದ. ಬಂದು ಒಬ್ಬಕ್ಕೆ ಹೆಣ್ಮಗಳು ದೂರ ಕುಂತಿದ್ಲು, ಹಗಾರ್ಕ ಬೆಕ್ಕಿನ ಗತೆ ಒಳಗೆ ಹೊಂಟ.
ಆಕೆ ಅಂದ್ಲು ಹೋಗ್ಲಿಗಪ್ಪ ಮಗ ಅನ್ಲಕ್ಕೆ. ಅವರು ಹೇಳ್ಯಾರ ಹೆಂಗಿದ್ರು ಒಳಗೆ ಹಾದ್ರೆ ಚಿಲ್ಕ ಹಾಕ್ತಾನೆ ಅಂತ ತಿಳ್ಕೊಂಡು ಅವ್ರ ಮನೆ ಒಳಗೆ ಹಾದ ಗಬ್ಬಗಣ ಚಿಲ್ಕ ಹಾಕಿದ್ಲು ಬಾಂದ್ಲು. ಎಲ್ಲಿ ಬಂದಳ್ರಿ? ಯಶೋದಾನ ಮಣಿಗೆ. ಯಶೋದಾನ ಮಣಿಗೆ ಕೃಷ್ಣನ ಚಿಲಕ ಹಾಕಿ ಅವ್ರ ಮಣಿ ಮುಂದೆ ಬರಗುಡದ ಆಲ್ರೆಡಿ 99 ಮಂದಿ ಬಂದು ನಿತ್ಯ ಇದ್ರಲ್ಲಿ ನಮ್ಮ ಮನೆಯಾಗ ನಾವು ಕೀಲಿ ಹಾಕಿ ಹೇಳಿ 100 ಮಂದಿ ಎಲ್ಲ ಚಿಲಕ ಹಾಕಿ ಬಂದಾರ. ನಮ್ಮ ಮನ್ಯಾಗ ಅದಾನ ಈಕೆ. ನಿಮ್ಮ ಮನ್ಯಾಗೇನು ಇರ್ತಾನೋ? ನಮ್ಮ ಮನ್ಯಾಗ ನಾ ಈಗ ಹಾಕಿ ಬಂದೀನಿ. ನಮ್ಮ ಮನ್ಯಾಗ ಎಲ್ಲರ ಮನ್ಯಾಗ ಬಾಗಲ ಹೊರಗಣಿತ್ತ ಕರ್ಯಾಗ ಹತ್ತಿರು, ಯಶೋದ ಬಾ ಇಲ್ಲಿ, ನಿನ್ನ ಮಗನಿಗೆ ಬಾಗಲ ಹಿಕ್ಕಂತಿದ್ದೆಲ್ಲ ಹಾಕಿ ಬಂದೀವು ನೋಡ್ಬಾ ಅಂತಂದಾಗ ಯಶೋದ ಮುಂದೆ ಕುಂಡ್ರಿಸ್ಕೊಂಡು ಕೃಷ್ಣನ ಬಾಯಿಯೊಳಗ ಅಣ್ಣ ಹಾಲ ಹಾಕಿ ಊಟ ಮಾಡೋಸಾಗತ್ತಾಳೆ. ಇಲ್ಲಿ ಅದಾನ, ಕರ್ಕೊಂಡು ಬಂದು ನನ್ನ ಮಗ ಇಲ್ಲದಾನ ನೋಡು, ನಿಮ್ಮ ಮನ್ಯಾಗೆಲ್ಲ. ಆಶ್ಚರ್ಯ ಅವ್ರಿಗೆ. ಅರೆ ಅರೆ ಅರೆ, ಇದ ನಮ್ಮ ಮನ್ಯಾಗ ನಾವು ಕೀಲಿ ಹಾಕಿ ಬಂದೀವಿ, ಬಾಗಲ ಹಿಕ್ಕಿ ಬಂದೀವಿ, ಚಿಲಕ ಹಾಕಿ ಬಂದೀವಿ ಅಂತ ನೋಡಿದ್ರೆ ಇಲ್ಲೇ ಇದ್ದ. ಯಾಕಂದ್ರೆ ದಶಾವತಾರಿ ಕೃಷ್ಣ. ಕೃಷ್ಣ ಅಂತಂದ್ರ ಅವತಾರಿ ಪುರುಷ. ಏಕಕಾಲಕ್ಕೆ ಅವನಿಗೆ ಹ್ಯಾಂಡ್ ರೇಟ್ ರೀ 16,000 ಹೆಂಡತಿಯರು, ಮತ್ತ ಮ್ಯಾಲ 8 ಮಂದಿ ಪಟ್ಟದರ್ಶಿಯರಂತ. ಮತ್ತವ ಜಗದ್ಗುರು ರೀ. ಮತ್ತಿಟ್ಟಾಗಿ ಕೃಷ್ಣಮ್ಮ ಒಂದೇ ಜಗದ್ಗುರು. 8 ಮಂದಿಗೆ ಹೆಂಡತಿಗೆ ಮಾಡ್ಕೊಂಡು ಮತ್ತೆ ಜಗದ್ಗುರು ಆದವ. ನೀವು ಜಗದ್ಗುರು ಆಗ್ಬೇಕಾದ್ರೆ ಇನ್ನ ಎಷ್ಟು ಮಾಡ್ಕೋಬೇಕು ನೋಡ್ರಿ. ಇನ್ನ ಎಷ್ಟು ಕಡಿಮೆ ಬೀಳ್ತಾವ. ಜಗದ್ಗುರು ಆಗ್ಬೇಕಾದ್ರ 8 ಮಾಡ್ಕೊಂಡಿದ್ದವು. ಮತ್ತು ಮಕ್ಕಳು ಎಟ್ರಿ ಅವಾಗ ಕೃಷ್ಣಗೆ. ನೀವು 2 ಮಕ್ಕಳು 3 ಮಕ್ಕಳು ಹಡದ್ರಿ ಅಂದ್ರೆ ಒದ್ದಾಡಿ ಸಾಯ್ತೀರಿ. ಮಕ್ಕಳು ಸಾಕಿ ಮಾಡಾಕ, ಮಕ್ಕಳಿಗೆ ಸಲುವಾಕ 2-3 ಮಕ್ಕಳು ಹಡದ್ರಿ ಅಂದ್ರೆ ವಜ್ಜ ಆಗತ್ತಾವ. ಕೃಷ್ಣನಿಗೆ 8 ಮಕ್ಕಳು ಅಂತಂದ್ರೆ 64,000 ಮಂದಿ ಮಕ್ಕಳು. ಇಂಡಿ ತಾಲೂಕಾದಾಗ ಎಟ್ಟದ ರೀ ಮತ್ತ? 1.5 ಲಾಖ ಇರ್ಬೇಕು ಇಂಡಿ ತಾಲೂಕಕ್ಕೆ. ಅರೆ 64,000 ಮಂದಿ ಮಕ್ಕಳು, 16,000 ಹೆಂಡತಿ, ಇನ್ನು ಮೊಮ್ಮಕ್ಕಳು, ಅದು ಎಲ್ಲ ಕೂಡಿ ಒಂದು ಜಿಲ್ಲಾನ ಆಕೈತ. ಒಂದು ಕೃಷ್ಣಂದು ಒಂದು ಜಿಲ್ಲಾನೇ ತುಂಬುತ್ತದ. ಅಷ್ಟು ದೊಡ್ಡ ಸಂಸಾರ ಕೃಷ್ಣ ಪರಮಾತ್ಮಂದು. ಒಂದು ದಿನ ಯಶೋದ ಏನು ಮಾಡಿದ್ಲ ಅಂತಂದ್ರೆ, ಏನು ಗಿಡ ಅದಲ್ಲ ಇದು, ಈ ಗಿಡಕ್ಕೆ ಕೃಷ್ಣನ್ ಕಟ್ಟಿದ್ಲು ಹಗ್ಗದ್ಲೆ. ಯಾಕೆ ಕಟ್ಟಿದ್ಲು ಅಂತಂದ್ರ ಮಣ್ಣು ತಿನ್ನಾಕತ್ತಿದ್ದ. ಹಾದಾಗ ಕುಂತ ಆಗಿನ ಹುಡುಗರು ಮಣ್ಣು ತಿಂತಿದ್ದು ರೀ. ಈಗಿನ ಯಾವ ತಿಂತಾವ ನಿಮ್ಮ ಹುಡುಗರು? ಒಂದು ತಿನ್ನಂಗಿಲ್ಲ. ಆಗಿನ ಹುಡುಗರು ಮೇಲೆ ಮೇಲೆ ರೋಡಿಗೆ ಹೋದ ಅಂದ್ರೆ ಮಣ್ಣೆ ತಿನ್ನೋದು. ಮಣ್ಣು ತಿನ್ಬೇಡ, ಬಾಯಿಗೆ ಬಡದು ಮಣ್ಣು ತಿನ್ಬೇಡ ಅಂತಿದ್ದು. ಈಗ ಮಣ್ಣು ಯಾಕಂದ್ರೆ ಹುಡುಗರಿಗೆ ಹೊರಗೆ ಬಿಡಂಗಿಲ್ಲ ಈಗಿನ ಮಂದಿ. ಅಲ್ಲೇ ಒಳಗೆ ಎಲ್ಲ ಸಾಲಿ ಬಿಟ್ರೆ ಹಾಸ್ಟೆಲ್ ಬಿಟ್ರೆ ಓದುದು, ಇನ್ನು ಮಣಿ ಇದೆ. ಹುಡುಗರು ಹೊರಗೆ ಆಡಕ್ಕೆ ಬಿಡಂಗಿಲ್ಲ ಈಗಿನ ಕಂಪನಿ. ಮಣ್ಣು ತಿನ್ನುವಾಗ ಯಾರೋ ಒಬ್ಬ ಹೆಣ್ಮಗಳು, ಯಶೋದ ನಿನ್ನ ಮಗ ಕೃಷ್ಣ ಬಾಯಿ ತುಂಬ ಮಣ್ಣು ತುಂಬಿಕೊಂಡಾನ, ಮಣ್ಣು ತಿನ್ನಾಕತ್ತಾನಂತಂದಾಗ ಓಡಿ ಬಂದ್ಲು ಯಶೋದ. ಕೈಯಾಗ ಒಂದು ಬಡ್ಡಿಗೆ ಹಿಡಿದ್ಲು. ಬಡ್ಡಿಗೆ ಹಿಡಿದ ಅವನ ಮುಂಡಿ ಹಿಂತಕ್ಕೆ ಹಿಡಿದು ಕೈ ಮ್ಯಾಲ ಮಾಡಿ, ತರಿ ಬಾಯಿ ತರಿ, ಬಾಯಿಯೊಳಗೆ ಏನು ಹಾಕಿ. ಅವ ಬಾಯಿ ಮುಚ್ಚಿದ್ದ, ತುಂಬ ಮಣ್ಣು ತುಂಬಿಕೊಂಡ ಮಾಡಾಕತ್ತಿದ್ದ. ಬಾಯಿ ತರಿ, ಮೊದಲು ಬಾಯಿ ತರಿ ಅಂದ ಕೂಡಲೇ ಅವ ಬಳೋತಿಗೆ ಅವ್ರವ್ವ ಹಿಂಗೆ ಬಡ್ಯಾಕ ಕೈ ಮಾಡಿದ ಕೂಡಲೇ ಅಂತೂ ಬಾಯಿ ತೆರೆದ. ನಿಮ್ಗೆ ಹೇಳ್ತೀನಿ, ಬಾಯಿ ತೆರೆದ್ರ ಬಾಯಿಯೊಳಗೆ 14 ಲೋಕ ಕಾಣಕತ್ತಿದ್ದು ಅವ್ರವ್ಗ. ಕೃಷ್ಣ ಪರಮಾತ್ಮ ಹಿಂಗೆ ಬಾಯಿ ತೆರೆದ್ರ ಬಾಯಾಗಣ 14 ಲೋಕ ಕಾಣಕತ್ತಿದ್ದು ಅಲ್ಲಿ. ಅಕ್ಕಿ ಅಂದ್ಲು, ಏನೋ ಇದು ಬಾಯಾಗ ಎಷ್ಟು ಕಾಡದ, ಎಷ್ಟು ಗಿಡ ಅದಾವ, ಎಷ್ಟು ಸಮುದ್ರ, ಏನಿದು ಬಾಯಾಗ, ಮುಚ್ಚು ಬಾಯಿ ಅಂತ ಮತ್ತೆ ಬಾಯಿ ಮುಚ್ಚಿದ್ಲಂತ ಕೃಷ್ಣಂದು. ಇನ್ನೊಮ್ಮೆ ಮಣತಿತಿ ಅಂದು ತಂದು ಗಿಡಕ್ಕೆ ಕಟ್ಟಿದ್ಲಂತ. ಗಿಡಕ್ಕೆ ಹೆಂಗಂದ್ರೆ ಹಗ್ಗ ತಂದು ಕೃಷ್ಣನ ಗಿಡಕ್ಕೆ ನಿಂದಿರಿಸಿ ಸುತ್ತಾಶೆ ಹಗ್ಗ ಸುತ್ತಾಶೆ ಕಟ್ಟುವಾಗ ಕೃಷ್ಣ ನಗಾಕತ್ತಿದಂತೆ. ಕೃಷ್ಣ ನಗಾಕತ್ತಿದಂತೆ. ಯಶೋದ ನೋಡಿ, ಯಶೋದ ನನ್ನನ್ನು ಕಟ್ಟುತ್ತೀಯನುವ ನೀನು? ಇಡೀ ಜಗತ್ತನ್ನೇ ನನ್ನ ಬಂಧನದೊಳಗೆ ಇಟ್ಟುಕೊಂಡವ ನಾನು. ಇಡೀ ಜಗತ್ತನ್ನೇ ನನ್ನ ಬಂಧನದೊಳಗೆ ಕಟ್ಟಿದವ ನಾನು. ನನ್ನ ನೀ ಕಟ್ಟುತ್ತೀಯಲ್ಲ, ನನ್ನ ನೀ ಹಗ್ಗದಲ್ಲೇ ಕಟ್ಟುತ್ತೀಯಲ್ಲ. ಈ ಹಗ್ಗ ಅಲ್ಲ, ನೀ ಸರ್ಪಲಿಲೇ ಕಟ್ಟಿದ್ರು, ಸರ್ಪಳಿ ಕಟ್ಟಿದ್ರು ಅದನ್ನು ಕಿತ್ತುಕೊಂಡು ಹೋಗುತ್ತಿದ್ದ ನಾನು. ಆದ್ರೆ ನೀ ಕಟ್ಟಿದ ಸಣ್ಣ ಹಗ್ಗ ನನಗೆ ಕೀಳಕ್ಕಾಗವಲ್ತು.
ನಾಯಲ್ಲ ಜಗನ್ನಿಯಾಮಕ. ಈ ಜಗತ್ತನ್ನ ನನ್ನ ಸಂಕಲ್ಪದಿಂದ ನಡೆಸ್ತೀನಿ, ಜಗತ್ತನ್ನೇ ನಾನು ಕಟ್ತೀನಿ. ಆದರೆ ನನ್ನ ಈ ಸಣ್ಣ ಹಗ್ಗದ್ಲೆ ನೀ ಕಟ್ಟಿಯಲ್ಲ, ಇದನ್ನು ನನಗೆ ಕಿತ್ಕೊಂಡು ಹೋಗಕ್ಕೆ ಆಗವಲ್ತು. ಯಾಕಂತಂದ್ರ ನೀನು ಸಾದಾ ಹಗ್ಗದಲ್ಲೇ ಕಟ್ಟಿದ್ರ, ಸಾದಾ ಹಗ್ಗದಲ್ಲೇ ಬಂಧನ ಮಾಡಿದ್ರ ನಾನು ಕಿತ್ಕೊಂಡು ಹೋಗ್ತಿದ್ನಿ. ಆದ್ರೆ ನೀ ಎಂತ ಹಗ್ಗದ್ಲೆ ಕಟ್ಟಿ ಅಂದ್ರ ಭಕ್ತಿ ಎಂಬ ಪಾಶದಿಂದ ನಾನು ಏನು ಕಟ್ಟಿಯಲ್ಲ ಇದನ್ನು ಹರ್ಕೊಂಡು ಹೋಗಕ್ಕೆ ಬರಂಗಿಲ್ಲ ನನಗಂದಂತ ಕೃಷ್ಣ. ಈ ಭಕ್ತಿ ಎಂಬ ಹಗ್ಗ ಏನದಲ್ಲ, ಈ ಭಕ್ತಿ ಎಂಬ ಹಗ್ಗದಿಂದ ಕಟ್ಟಿದರೆ ನನಗೆ ಇದನ್ನು ಕಿತ್ತುಕೊಂಡು ಹೋಗಕ್ಕೆ ಬರಂಗಿಲ್ಲ ಅಂದಂತೆ ಕೃಷ್ಣ ಪರಮಾತ್ಮ. ಹಂಗ ಪರಮಾತ್ಮನನ್ನು ಕಟ್ಟಬೇಕು, ಪರಮಾತ್ಮನನ್ನು ಸೋಲಿಸಬೇಕು. ಎದರಿಂದ ಅಂತಂದ್ರೆ ಕೇವಲ ಅವನ ನಾಮಸ್ಮರಣೆಯಿಂದ. ಸೋಮಣ್ಣ ನೆನೆಸ್ಬೇಕು ಅವನಟ್ಟೆ. ಸೋಮಣ್ಣ ನೀವು ನೆನೆಸಿದ್ರೆ ಸಾಕು, ನೀವು ಎಲ್ಲಿ ನೆನೆಸ್ತೀರಿ ಅಲ್ಲೇ ಇರ್ತಾನ ಪರಮಾತ್ಮ. ಇರುವಿ ಕಾಲಾಗ ಕಟ್ಟಿದ ಗೆಜ್ಜಿ ಸಪ್ಪಳ ಕೇಳ್ತಾನಂತ್ರಿ ದೇವರ. ಇರುವಿ ಏಟ್ರಿರ್ತದಂತಂದ್ರ ಬಹಳ ಸಣ್ಣದು, ಅದರ ಕಾಲಾಗ ಗೆಜ್ಜಿ ಅಂತ ಅದು ಕಟ್ಟಬೇಕು, ಅದ್ರ ಸಪ್ಪಳ ಕೇಳ್ತಾನಂತ ಪರಮಾತ್ಮ. ಮತ್ತು ನಿಮ್ಮ ನಾಮಸ್ಮರಣೆ ಕೇಳಂಗಿಲ್ಲ ಏನ್ರಿ ದೇವರ? ಕೇಳ್ತಾನ. ನಿಮಗೆ ನೆನೆಸೋದಾಗವಲ್ತ ಅವನ್ನ, ನಿಮಗೆ ಸಂಸಾರ ವಜ್ಜಾಗದ. ನೀವ್ಯಾಕೆ ಚಿಂತೆ ಮಾಡ್ತೀರಿ? ನಾವು ಮಾಡಾಕತ್ತಿದ್ದು ಅವಂದ ಧ್ಯಾನ ಮಾಡಾಕತ್ತೀವಿ. ಕೃಷ್ಣ ಪರಮಾತ್ಮ ಯಾವುದಕ್ಕೆ ಸೋಲ್ತಾನಂತಂದ್ರೆ ಭಕ್ತಿಗೆ ಸೋಲ್ತಾನ. ನಮಗೆ ಅವನಿಗೆ ನೆನೆಸಕ್ಕೆ ಆಗವಲ್ತ್ರಿ, ಅವನಿಗೆ ನೆನೆಸಕ್ಕೆ ಆಗವಲ್ತು. ಯಾಕೋ ಏನೋ ಗೊತ್ತಿಲ್ಲ. ಮನುಷ್ಯನ ಸ್ವಭಾವ ಹೆಂಗದ ಅಂತಂದ್ರೆ ಯಾವುದು ಒಳ್ಳೆಯದಲ್ಲ ಅದನ್ನು ಮಾಡಕ್ಕೆ ಒಟ್ಟು ಒಲ್ಲೆಂತದ, ಯಾವುದು ಕೆಟ್ಟದ್ದಲ್ಲ ಅದನ್ನು ಮೊದಲು ಮಾಡ್ತಾನಂತದ. ಇದು ಮೊದಲು ಮಾಡ್ತಾನಂತದ.